RRB ಅಸಿಸ್ಟೆಂಟ್ ಲೋಕೋ ಪೈಲಟ್ 2026 ಪೋಸ್ಟ್ ನೇಮ್ ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್. ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಲೆವೆಲ್ 2 ಅಲ್ಲಿ 19,900 ರೂಪಾಯಿ ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ಅಲೌನ್ಸಸ್ ಎಲ್ಲ ಇದೆ, HRA TA DA ಇದೆಲ್ಲ ಸಿಗುತ್ತೆ. ಟೋಟಲ್ ನಿಮಗೆ ಇನ್ ಹ್ಯಾಂಡ್ 35,000 ರಿಂದ 40,000 ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ ಗಾಯ್ಸ್. ಜೈನ್ ಗಾಯ್ಸ್, ಇಂಡಿಯನ್ ರೈಲ್ವೇಸ್ ನಲ್ಲಿ 11,127 ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳನ್ನ ಕರೆದಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಇವಾಗ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಏಜ್ ಎಷ್ಟಿರ್ಬೇಕು, ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ, ರಿಟರ್ನ್ ಎಕ್ಸಾಮ್ ಯಾವ ತರ ಇರುತ್ತೆ, ಸ್ಯಾಲ್ರಿ ಎಷ್ಟು, ಡ್ಯೂಟೀಸ್ ಎಲ್ಲ ಯಾವ ತರ ಇರುತ್ತೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ ನೋಡಿ, ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಗೈಸ್. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. RRB ಅಸಿಸ್ಟೆಂಟ್ ಲೋಕೋ ಪೈಲಟ್ 2026 ಪೋಸ್ಟ್ ನೇಮ್ ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್. ಲೋಕೋ ಪೈಲಟ್ ಅಂದ್ರೆ ಟ್ರೈನ್ ನ ಡ್ರೈವಿಂಗ್ ಮಾಡೋದು ಗೈಸ್. ನಿಮ್ಗೆ ಜಾಬ್ ಆದ ತಕ್ಷಣ ಡ್ರೈವಿಂಗ್ ಮಾಡೋದಕ್ಕೆ ಬಿಡೋದಿಲ್ಲ. ಟ್ರೈನ್ ಅಲ್ಲಿ ನೀವು ಗಮನಿಸಿರ್ಬೋದು, ಯಾವಾಗ್ಲೂ ಇಬ್ರು ಡ್ರೈವರ್ ಇರ್ತಾರೆ. ಅದರಲ್ಲಿ ಒಬ್ರು ಡ್ರೈವ್ ಮಾಡ್ತಾರೆ, ಇನ್ನೊಬ್ರು ಅವ್ರಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾರೆ. ನಿಮ್ಗೆ ಸ್ವಲ್ಪ ದಿನ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ನ ಡ್ರೈವರ್ ಆಗಿ ವರ್ಕ್ ಮಾಡೋದಕ್ಕೆ ಬಿಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ ಗೈಸ್. ಇದು ಆನ್ಲೈನ್ ಮೋಡಲ್ಲಿ ಅಪ್ಲೈನ ಮಾಡಬಹುದಾಗಿದೆ. ವೇಕೆನ್ಸಿ ಬಂದು 11,127. ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಒಂದು ವೇಕೆನ್ಸಿನ ಬಿಟ್ಟಿದ್ದಾರೆ ಗೈಸ್. ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ತಯಾರಿನ ಮಾಡ್ತಿದ್ರೆ ಚೆನ್ನಾಗಿ ತಯಾರಿನ ಮಾಡಿ. ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಲೆವೆಲ್ 2 ಅಲ್ಲಿ 19,900 ರೂಪಾಯಿ ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ಅಲೌನ್ಸಸ್ ಎಲ್ಲ ಇದೆ, HRA TA DA ಇದೆಲ್ಲ ಸಿಗುತ್ತೆ. ಟೋಟಲ್ ನಿಮ್ಗೆ ಇನ್ ಹ್ಯಾಂಡ್ 35,000 ರಿಂದ 40,000 ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ ಗಾಯ್ಸ್. ಅಪ್ಲಿಕೇಶನ್ 15 ಮೇ 2026 ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಲಾಸ್ಟ್ ಡೇಟ್ ಬಂದು 14 ಜೂನ್ 2026. 1 ತಿಂಗಳು ಟೈಮ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ. ಏಜು 18 ರಿಂದ 30 ವರ್ಷ ಆಗಿರಬೇಕು. ಮತ್ತೆ ಅಪ್ಲಿಕೇಶನ್ ಫೀಸು ಜನರಲ್ OBC ಮತ್ತೆ EWSಗೆ 500 ರೂಪಾಯಿ ಆಗಿರುತ್ತೆ. SC ST ಅವ್ರಿಗೆ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಗಾಯ್ಸ್. ಏನು ಸರ್ ಇಷ್ಟೊಂದು ಜಾಸ್ತಿ ಫೀಸ್ನ ಇಟ್ಟಿದ್ದಾರೆ ಅಂತ ಅನ್ಕೋಬೇಡಿ, ರೀಫಂಡ್ ಮಾಡ್ತಾರೆ. ಇಲ್ಲಿ ನೀವು CBT 1 ಅಟೆಂಡ್ ಮಾಡಿದ್ರೆ ನಿಮಗೆ 400 ರೂಪಾಯಿ ಅಮೌಂಟ್ನ ರೀಫಂಡ್ ಮಾಡ್ತಾರೆ. ಮತ್ತೆ SC ST ಫಿಮೇಲ್ ಕ್ಯಾಂಡಿಡೇಟ್ಗೆ 250 ರೂಪಾಯಿ ಅಮೌಂಟ್ನ ರೀಫಂಡ್ ಮಾಡ್ತಾರೆ. ನೀವು ಏನಾದರೂ CBT 1 ಅಂದ್ರೆ ಎಕ್ಸಾಮ್ನ ನೀವು ಅಟೆಂಡ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಅಮೌಂಟ್ ರೀಫಂಡ್ ಆಗೋದಿಲ್ಲ ಗೈಸ್. ಯಾರು ಅಟೆಂಡ್ ಮಾಡ್ತಾರೆ ಅವ್ರದ್ದು ಮಾತ್ರ ಅಮೌಂಟ್ ರೀಫಂಡ್ ಆಗುತ್ತೆ. ಅಂದ್ರೆ 100 ರೂಪೀಸ್ ಅಷ್ಟೇ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು 500 ರೂಪಾಯಿ ಮತ್ತೆ SC ST ಅವರಾದ್ರೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಕೊಡಬೇಕಾಗುತ್ತೆ ಗೈಸ್. ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕಂದ್ರೆ 10th ಆಗಿರ್ಬೇಕು. ಅದರ ಜೊತೆಗೆ ITI ಇಂಜಿನಿಯರಿಂಗ್ ಡಿಪ್ಲೊಮಾ 3 ವರ್ಷ ಆಗಿರ್ಬೇಕು ಗಾಯ್ಸ್. ನೋಡಿ, ಇಂಜಿನಿಯರಿಂಗ್ ಡಿಪ್ಲೊಮಾ 3 ವರ್ಷದ ಕೋರ್ಸ್ ಮಾಡಿದ್ರೆ ನೀವು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಅಥವಾ ಇಂಜಿನಿಯರಿಂಗ್ ಡಿಗ್ರಿ ಆಗಿದ್ರು ಕೂಡ ನೀವು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ 4 ಮೋಡ್ ಇರುತ್ತೆ. ಒಂದನೇದು CBT 1, CBT 2, CBAT ಡಾಕ್ಯುಮೆಂಟ್ ವೆರಿಫಿಕೇಶನ್, DME. CBT 1 ಅಲ್ಲಿ ನಿಮ್ಗೆ ನಾಲೆಡ್ಜ್ನ ಟೆಸ್ಟ್ ಮಾಡ್ತಾರೆ. ಕ್ಯಾಂಡಿಡೇಟ್ಸ್ಗೆ ಯಾವ ತರ ನಾಲೆಡ್ಜ್ ಇದೆ ಅಂದ್ಬಿಟ್ಟು ಒಂದು ಟೆಸ್ಟ್ ಆಗುತ್ತೆ. ಅದು ಕೂಡ CBT ಮೋಡಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ. ಅದನ್ನ ನೀವು ಪಾಸ್ ಆದ್ಮೇಲೆ CBT 2 ಇರುತ್ತೆ. 2 ರಿಟರ್ನ್ ಎಕ್ಸಾಮ್ ಇರುತ್ತೆ, ನೆನಪಿರ್ಲಿ, ಒಂದಲ್ಲ. ಈ ಹುದ್ದೆಗಳಿಗೆ 2 ರಿಟರ್ನ್ ಎಕ್ಸಾಮು, CBT 1, CBT 2. ಅದಾದ್ಮೇಲೆ 3rd ಸ್ಟೇಜ್ ಅಲ್ಲಿ CBAT ಅಂತ ಇರುತ್ತೆ, ಕಂಪ್ಯೂಟರ್ ಬೇಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಇದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ DME. ಇದನ್ನೆಲ್ಲ ನೀವು ಕ್ವಾಲಿಫೈ ಮಾಡಿದ್ರಿ ಅಂದ್ರೆ ಫೈನಲ್ ಮೆರಿಟ್ ನ ತಯಾರು ಮಾಡ್ತಾರೆ ಗೈಸ್. ಈಗ ವಿಡಿಯೋದಲ್ಲಿ ಹೋಗ್ತಾ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಮತ್ತೆ ಫೈನಲ್ ಮೆರಿಟ್ ಅಲ್ಲಿ ಏನು ಇಲ್ಲಿ CBT 1 ಕೊಟ್ಟಿದ್ದಾರೆ, ಇದ್ರದ್ದು ಮಾರ್ಕ್ಸ್ ಆಡ್ ಆಗೋದಿಲ್ಲ ಗೈಸ್. ಜಸ್ಟ್ ಫಾರ್ ಅದು ನಿಮ್ಗೆ ಕ್ವಾಲಿಫಿಕೇಶನ್ ಇರುತ್ತೆ. ಫೈನಲ್ ಮೆರಿಟ್ ಅಲ್ಲಿ ನಿಮ್ಗೆ CBT 2 ಮತ್ತೆ CBAT ಇದೆರಡರದ್ದು ಮಾರ್ಕ್ಸ್ ನ ಫೈನಲ್ ಮೆರಿಟ್ ಅಲ್ಲಿ ಕೌಂಟ್ ಆಗುತ್ತೆ ಗೈಸ್. CBT 1 ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಿದ್ಮೇಲೆ 2nd ಸ್ಟೇಜ್ಗೆ ಸೆಲೆಕ್ಟ್ ಆಗ್ತೀರಾ. 2nd ಸ್ಟೇಜಲ್ಲಿ CBT 2ನ ಮಾಡ್ತಾರೆ. CBT 2 ಅಲ್ಲಿ ನಿಮಗೆ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಅದರಲ್ಲಿ 4 ಪಾರ್ಟ್ ಇರುತ್ತೆ.
ಜನರಲ್ ಇಂಟೆಲಿಜೆನ್ಸ್ ಮತ್ತು ನ್ಯೂಮೆರಿಕಲ್ ಆಪ್ಟಿಟ್ಯೂಡು 25 ಮಾರ್ಕ್ಸ್ಗಿರುತ್ತೆ. 25 ಕ್ವಶನ್ಸ್ ಇರುತ್ತೆ 25 ಮಾರ್ಕ್ಸ್ಗೆ. ಪಾರ್ಟ್ 2 ಅಲ್ಲಿ ಜನರಲ್ ಅವೇರ್ನೆಸ್ಸು, ಇದು ಕೂಡ 25 ಕ್ವಶನ್ಸ್ 25 ಮಾರ್ಕ್ಸ್ ಇರುತ್ತೆ. ಥರ್ಡ್ ಪಾರ್ಟಲ್ಲಿ ಜನರಲ್ ಇಂಗ್ಲೀಷು, ಇದು ಅಷ್ಟೇ 25 ಮಾರ್ಕ್ಸ್ ಇರುತ್ತೆ. ಲಾಸ್ಟ್ ಪಾರ್ಟಲ್ಲಿ ಲಾಜಿಕ್ ಆ್ಯಂಡ್ ರೀಸನಿಂಗ್ ಇರುತ್ತೆ, 25 ಕ್ವಶನ್ಸ್ ಮತ್ತು 25 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ 100 ಕ್ವಶನ್ಸ್ಗೆ 100 ಮಾರ್ಕ್ಸ್ ಇರುತ್ತೆ ಗೈಸ್. CBT 2 ಆದಮೇಲೆ CBAT ಟೆಸ್ಟ್ ಇರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ, ಸ್ಕಿಲ್ ಟೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಸ್ಕಿಲ್ ಟೆಸ್ಟಲ್ಲಿ ನಿಮಗೆ ಏನೇನಾಗುತ್ತೆ ಅಂತ ಇಲ್ಲಿ ಹೇಳ್ತೀನಿ. CBATಯಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿನ ಚೆಕ್ ಮಾಡ್ತಾರೆ ಗಾಯ್ಸ್. ಅದರಲ್ಲಿ ಮೊದಲನೇದು ಮೆಮೊರಿ ಟೆಸ್ಟ್ ಇರುತ್ತೆ. ಮೆಮೊರಿ ಟೆಸ್ಟಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕೆಲವು ನಂಬರ್ಸು ಸಿಂಬಲ್ಸು ಬರ್ತಾ ಇರುತ್ತೆ. ಅದು ಕೆಲವು ಸೆಕೆಂಡ್ ಮಾತ್ರ ಸ್ಕ್ರೀನಲ್ಲಿ ಇರುತ್ತೆ. ಅದು ಕೆಲವು ಸೆಕೆಂಡಲ್ಲಿ ಬಂದು ಹೊರಟೋಗುತ್ತೆ. ನೀವು ಮೆಮೊರಿನ ಇಟ್ಕೋಬೇಕಾಗುತ್ತೆ, ಯಾವ್ಯಾವ ನಂಬರ್ ಯಾವ್ಯಾವ ಸಿಂಬಲ್ಸ್ ಬಂದಿತ್ತು ಅಂತ. ಅದು ಹೋದ್ಮೇಲೆ ಅವರು ಕೇಳ್ತಾರೆ, ಆವಾಗ ನೀವು ಬೇಗ ಹೇಳಬೇಕಾಗುತ್ತೆ ಯಾವ ನಂಬರ್ಸು ಯಾವ ಸಿಂಬಲ್ಸು ಬಂದಿತ್ತು ಅಂತ. ನೆಕ್ಸ್ಟ್ ಒಂದು ಕಾನ್ಸಂಟ್ರೇಷನ್ ಮತ್ತು ಅಬ್ಸರ್ವೇಷನ್ ಟೆಸ್ಟ್ ಇದೆ. ಅದರಲ್ಲಿ ನಿಮಗೆ ಸ್ಕ್ರೀನಲ್ಲಿ ಒಂದು ಪ್ಯಾಟರ್ನು ಅಥವಾ ಸಿಂಬಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಅದರಲ್ಲಿ ಸ್ಮಾಲ್ ಚೇಂಜಸ್ ಆಗ್ತಾ ಇರುತ್ತೆ. ಅದು ಏನೇನು ಚೇಂಜಸ್ ಆಗ್ತಾಯಿದೆ ಅಂತ ನೀವು ಅಬ್ಸರ್ವ್ ಮಾಡಿ ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಥರ್ಡ್ ಒಂದು ರಿಯಾಕ್ಷನ್ ಟೈಮು ಅಂದರೆ ಸ್ಕ್ರೀನಲ್ಲಿ ಸಿಗ್ನಲ್ ಲೈಟ್ ಬರುತ್ತಲ್ಲ ಟ್ರೈನಲ್ಲಿ, ರೆಡ್ಡು ಯೆಲ್ಲೋ ಗ್ರೀನ್, ಈ ಸಿಗ್ನಲ್ ಲೈಟು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ನಿಮ್ಮ ಹತ್ರನೂ ಕೀಗಳು ಕೊಟ್ಟಿರ್ತಾರೆ. ಆ ಸ್ಕ್ರೀನಲ್ಲಿ ಯಾವ ಥರ ಕಲರ್ಗಳು ಬರುತ್ತೆ ಆ ಕಲರ್ನ ನೀವು ಇಲ್ಲಿ ರಿಯಾಕ್ಟ್ ಮಾಡಬೇಕಾಗುತ್ತೆ. ಇದು ರಿಯಾಕ್ಷನ್ ಟೈಮ್ ಅಂದ್ಬಿಟ್ಟು ಈ ಟೆಸ್ಟ್ ಹೆಸರು. ಆ ಕಲರ್ನ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ರಾಂಗ್ ಕಲರ್ನ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಗೈಸ್. ನೆಕ್ಸ್ಟು ಡೆಪ್ತ್ ಪ್ರಿಸೆಪ್ಷನ್ ಟೆಸ್ಟು. ಇದರಲ್ಲಿ ಟ್ರೈನ್ ಎಷ್ಟು ಡಿಸ್ಟೆನ್ಸ್ ರನ್ ಆಗಿದೆ, ಎಷ್ಟು ದೂರ ಹೋಗಿದ್ದೀವಿ ಅನ್ನೋದನ್ನು ಒಂದು ಡಿಸ್ಟೆನ್ಸ್ ಜಡ್ಜ್ ಮಾಡೋವಂಥ ಟೆಸ್ಟ್ ಇದು. ಇದು ಟ್ರೈನ್ ಡ್ರೈವರ್ಗೆ ತುಂಬ ಇಂಪಾರ್ಟೆಂಟ್ ಗಾಯ್ಸ್ ಇದು. ನೆಕ್ಸ್ಟು ಲಾಸ್ಟ್ ಒನ್ನು ಡೆಸಿಷನ್ ಮೇಕಿಂಗು. ಅವರು ಕೆಲವೊಂದು ಸಿಗ್ನಲ್ಸ್ ಕೊಡ್ತಾರೆ ಮತ್ತು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನೀವು ಕರೆಕ್ಟ್ ಆ್ಯಕ್ಷನ್ನ ಚೂಸ್ ಮಾಡಬೇಕಾಗುತ್ತೆ. ಅಂದರೆ ನೀವು ಟ್ರೈನ್ ಡ್ರೈವಿಂಗ್ ಮಾಡಬೇಕಾದ್ರೆ ನೀವು ಕೆಲವೊಂದು ಸಲ ಬ್ಯಾಡ್ ಕಂಡೀಷನ್ಸ್ ಇರುತ್ತೆ, ಎಮರ್ಜೆನ್ಸಿ ಕಂಡೀಷನ್ಸ್ ಇರುತ್ತೆ. ಆವಾಗ ನೀವು ರೈಟ್ ಡಿಸಿಷನ್ನ ತೊಗೋಬೇಕಾಗುತ್ತೆ ಗೈಸ್. ಹಾಗಾಗಿ ನೀವು ಈ ಟೆಸ್ಟಲ್ಲಿ ಯಾವ ಥರ ಡಿಸಿಷನ್ನ ತೊಗೋತೀರ ಅಂತ ಚೆಕ್ ಮಾಡ್ತಾರೆ. ಇದಿಷ್ಟು ಆಯಿತು ಆಪ್ಟಿಟ್ಯೂಡ್ ಟೆಸ್ಟ್ ಬಗ್ಗೆ ಗೈಸ್. ನೋಡಿದ್ರಲ್ಲ ಗೈಸ್, ಇದಿಷ್ಟು RRB 11127 ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ಒಂದು ಇನ್ಫಾರ್ಮೇಷನ್ ಆಗಿತ್ತು. ನಿಮಗೆ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಇವಾಗ 19,000 ಪ್ಲಸ್ ಇರುತ್ತೆ. ಅದ್ರ ಜೊತೆಗೆ ಅಲೌನ್ಸಸ್ ಎಲ್ಲ ಸೇರಿ 35 to 40K ಇನ್ ಹ್ಯಾಂಡ್ ಬರುತ್ತೆ. ಇದು 7th ಪೇ ಕಮಿಷನ್ ಅಲ್ಲಿ ಬರ್ತಿರೋದು. 8th ಪೇ ಕಮಿಷನ್ ಅಲ್ಲಿ ಗೈಸ್ ನಿಮಗೆ ಸ್ಯಾಲ್ರಿ ಬಂದು ನಿಮಗೆ ಕಡಿಮೆ ಅಂದ್ರು 15 to 20K ಇನ್ಕ್ರೀಸ್ ಆಗುತ್ತೆ. ಸೊ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ. ಆರಾಮಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಬಹುದು ಗೈಸ್. ಜಾಬ್ ಆದ ತಕ್ಷಣ ಒಂದೇ ಸಲ ಡ್ರೈವಿಂಗ್ ಮಾಡೋಕ್ಕೆ ಬಿಡ್ತಾರೆ ಅಂತ ಅನ್ಕೋಬೇಡಿ. ನೀವು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ಬರ್ತಾ ಇರೋದು. ಯಾರು ಮೇನ್ ಡ್ರೈವರ್ ಇರ್ತಾರೆ ಅವ್ರಿಗೆ ಅಸಿಸ್ಟೆಂಟ್ ಆಗಿರ್ತೀರಾ. ನಿಮಗೆ 6 ತಿಂಗಳು 1 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ ಡ್ರೈವಿಂಗ್ ಮಾಡೋದಕ್ಕೆ ಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ ನಿಮಗೆಲ್ಲ ಕೊಡೋದಿಲ್ಲ ಗಾಯ್ಸ್. ನಿಮ್ಗೆ ಅವಾಗಲೇ ಹೇಳಿದೆ, ನಿಮಗೆ ಜಾಯ್ನ್ ಆದ ತಕ್ಷಣ ನಿಮಗೆ ಡ್ರೈವಿಂಗ್ ಮಾಡೋದಕ್ಕೆ ಬಿಡೋದಿಲ್ಲ. ಲೋಕೋ ಪೈಲಟ್ಗೆ ಅಸಿಸ್ಟೆಂಟ್ ಆಗಿ ವರ್ಕ್ನ ಮಾಡಬೇಕಾಗುತ್ತೆ. ಎಂಜಿನ್ ಚೆಕ್ ಮಾಡೋದು, ಬ್ರೇಕ್ ಪ್ರೆಷರ್, ಸಿಗ್ನಲ್ ಸಿಸ್ಟಮ್ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಮೈನರ್ ಟೆಕ್ನಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಲಾಗ್ ಬುಕ್ ಮೇಂಟೈನ್ ಮಾಡೋದು, ಸಿಗ್ನಲ್ಸ್ ಅಬ್ಸರ್ವ್ ಮಾಡೋದು, ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಕೆಲಸ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮಗೆ ಡ್ರೈವರ್ ಆಗೋದಕ್ಕೆ ಚಾನ್ಸ್ನ ಕೊಡ್ತಾರೆ ಗಾಯ್ಸ್. ಡ್ಯೂಟಿ ಅವರ್ಸ್ ನಿಮಗೆ ಡೇ ಅಂಡ್ ನೈಟ್ 2 ಇರುತ್ತೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ 6 to 8 ಅವರ್ಸ್ ಇರುತ್ತೆ. ಟ್ರೈನು ಎಷ್ಟು ಡಿಸ್ಟೆನ್ಸ್ ರನ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದ್ಸಲ 1 ರಿಂದ 2 ದಿನ ಕೂಡ ನಿಮಗೆ ಲಾಂಗ್ ಡ್ಯೂಟಿ ಇರುತ್ತೆ ಗೈಸ್. ಲಾಂಗ್ ಡಿಸ್ಟೆನ್ಸ್ ಟ್ರೈನ್ ಅಲ್ಲಿ ನಿಮಗೆ ಡ್ಯೂಟಿ ಹಾಕಿದ್ರೆ ಲಾಂಗ್ ಡ್ಯೂಟಿ ಇರುತ್ತೆ, ಶಾರ್ಟ್ ಆದ್ರೆ ಶಾರ್ಟ್ ಡ್ಯೂಟಿ ಇರುತ್ತೆ ಗೈಸ್. ಇದರಲ್ಲಿ ಪ್ರಮೋಷನ್ ಕೂಡ ಇದೆ ನಿಮಗೆ. ಸ್ಟಾರ್ಟಿಂಗ್ ನೀವು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ಜಾಯ್ನ್ ಆಗ್ತೀರಾ ಅನ್ಕೊಳ್ಳಿ. ನೆಕ್ಸ್ಟ್ ಸೀನಿಯರ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ಪ್ರಮೋಷನ್ ಸಿಗುತ್ತೆ. ಅದಾದ್ಮೇಲೆ ಲೋಕೋ ಪೈಲಟ್ ಮೇಲ್ ಎಕ್ಸ್ಪ್ರೆಸ್ ಡ್ರೈವರ್. ನೆಕ್ಸ್ಟ್ ಲಾಸ್ಟ್ ಒನ್ ಲೋಕೋ ಇನ್ಸ್ಪೆಕ್ಟರ್. ಇಷ್ಟು ಪ್ರಮೋಷನ್ ಇದೆ. 4 ರಿಂದ 5 ಪ್ರಮೋಷನ್ ಇದೆ. ನೀವು ಎಷ್ಟು ಲಾಂಗ್ ಸರ್ವಿಸ್ನ ಮಾಡ್ತೀರಾ ಮತ್ತೆ ಒಳ್ಳೆ ಸರ್ವಿಸ್ನ ಮಾಡ್ತೀರಾ, ಸರ್ವಿಸ್ ಅಲ್ಲಿ ಒಳ್ಳೆ ರೆಕಾರ್ಡ್ನ ಮೇಂಟೈನ್ ಮಾಡ್ತೀರಾ, ಅವರು ಒಳ್ಳೆ ಪ್ರಮೋಷನ್ಗಳನ್ನ ತಗೋಬಹುದು ಗೈಸ್. ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು. ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ವಿಡಿಯೋನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ, ಎಲ್ಲ ಮಕ್ಕಳಿಗೂ ವಿಡಿಯೋ ರೀಚ್ ಆಗಲಿ.
ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಹೊಸ ಅಪ್ಡೇಟ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.